ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಒಂದು ವರ್ಡ್ ಇದೆ. ಅದರ ಅರ್ಥ ಯಾವುದೇ ಸಮಸ್ಯೆ ಬರೋದಕ್ಕಿಂತ ಮುಂಚೆ ಅದರ ಬಗ್ಗೆ ಮುಂಜಾಗರೂಕತೆ ವಹಿಸೋದು, ಕಾಯಿಲೆ ಅಥವಾ ಸಮಸ್ಯೆ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಎಚ್ಚರ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಅಂತಕ್ಕಂಥದ್ದು. ಹೀಗೆ ನಾವು ಎಚ್ಚರದಿಂದ ಜೀವನ ಮಾಡಿದಾಗ ಅನೇಕ ಸಮಸ್ಯೆಗಳನ್ನು ನಾವು ಆರಂಭದಲ್ಲಿ ನಾವು ತಡಿಬೋದು. ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಒಂದು ಗಾದೆ ಇದೆ. ಅಂದರೆ ಖಾಲಿ ಸುಮ್ಮನೆ ಇರುವ ಮನಸ್ಸು ದೆವ್ವಗಳ ಕಾರ್ಖಾನೆ ಅಂತ. ಅಂದರೆ ಮನುಷ್ಯ ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು. ತನ್ನನ್ನು ತಾನು ಯಾವಾಗಲೂ ಒಳ್ಳೆಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಾಗ ಅವನ ಮನಸ್ಸು ಈ ರೀತಿಯ ನಕಾರಾತ್ಮಕ ಆಲೋಚನೆಗಳಿಗೆ ಮಾಡೋದಕ್ಕೆ ಆಸ್ಪದನೇ ಇರೋದಿಲ್ಲ. ಒಂದು ಒಳ್ಳೆಯ ಹವ್ಯಾಸಗಳನ್ನು ರೂಢಿಸ್ಕೊಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಒಂದು ಸಂಗೀತದಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳೋದು, ಈಜಿನಲ್ಲಿ ಆಸಕ್ತಿ ಬೆಳೆಸ್ಕೊಳ್ತಕ್ಕಂಥದ್ದು, ಪುಸ್ತಕ ಓದುವುದರಲ್ಲಿ ಆಸಕ್ತಿ ಬೆಳೆಸ್ಕೊಳ್ತಕ್ಕಂಥದ್ದು, ಚಾರಣ ಪ್ರವಾಸಗಳು ಹೊರಗಡೆ ಹೋಗ್ತಕ್ಕಂಥದ್ದು, ಜನರ ಜೊತೆ ಬೆರೀತಕ್ಕಂಥದ್ದು, ಮುಕ್ತವಾಗಿ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಕ್ಕಂಥದ್ದು, ಒಟ್ಟಲ್ಲಿ ಮನಸ್ಸನ್ನು ಆರೋಗ್ಯಪೂರ್ಣ ಚಟುವಟಿಕೆಗಳಿಂದ ಇಟ್ಟುಕೊಳ್ತಕ್ಕಂಥದ್ದು, ಆರೋಗ್ಯಪೂರ್ಣ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಈ ರೀತಿ ಮನಸ್ಸಿನಲ್ಲಿ ಏನು ಸಂಗ್ರಹ ಆಗುತ್ತೆ ಒತ್ತಡ, ಅವುಗಳನ್ನು ನಾವು ಖಂಡಿತ ತಡಿಬೋದು. ಸೊ ಹೀಗೆ ಇಂತಹ ಚಟುವಟಿಕೆಗಳನ್ನು ನೀವು ಕೂಡ ಪಾಲನೆ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಅಂಗೈಯಲ್ಲೇ ಇದೆ. ನಮ್ಮ ಆಸಕ್ತಿಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಒಳ್ಳೆಯ ವಿಚಾರಗಳ ಕಡೆ, ಈಜಿನ ಕಡೆ, ವ್ಯಾಯಾಮದ ಕಡೆ, ಓದಿನ ಕಡೆ, ಹೊರ ಪ್ರಪಂಚದಲ್ಲಿ ಬೆರೆತು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೋದು. ಒಟ್ಟಾರೆ ಖಾಲಿಯಾಗಿ ಇರದೆ ಮನಸ್ಸಿಗೆ ಒಂದು ಒಳ್ಳೆಯ ಆಲೋಚನೆಗಳ ಕಡೆ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಖಂಡಿತ ಈ ಭಾವನಾತ್ಮಕ ಒತ್ತಡಗಳಿಗೆ ಆಸ್ಪದನೆ ಇರೋದಿಲ್ಲ ಮನಸ್ಸಲ್ಲಿ.
ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭರಾತ್ರಿ, ವಂದನೆಗಳು.